ಹೇಮಾವತಿ ಕಿಚ್ಚು ಹೆಚ್ಚಾಗಿರುವಂತದ್ದು. ಪೊಲೀಸರು ರೈತರನ್ನ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಕಾಮಗಾರಿ ನಡೀತಿರುವಂತಹ ಸ್ಥಳಕ್ಕೆ ಪೊಲೀಸರು ರೈತರನ್ನ ಬಿಡ್ತಾ ಇಲ್ಲ. ನಿಟ್ಟೂರಿನಲ್ಲಿ ಏನೋ ಪ್ರತಿಭಟನೆ ಮಾಡ್ತಾ ಇದ್ರು ರೈತರು, ಈಗ ರೋಡಿನ ಮುಖಾಂತರ ಮುಂದೆ ಹೋಗ್ತಾ ಇರುವಂತದ್ದು. ನಮ್ಮ ಜೊತೆ ದಿಲೀಪ್ ಕುಮಾರ್ ಅವರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಪೊಲೀಸ್ನವರು ಯಾವ ರೀತಿ ಹದ್ದೆಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್? ಏನಿವತ್ತು ರಾಜ್ಯ ಸರ್ಕಾರ ಪೊಲೀಸ್ನವ್ರನ್ನ ಬಿಟ್ಟು ಜಿಲ್ಲಾಡಳಿತ ರೈತರನ್ನ ಹತ್ತಿಕ್ಕ ಕೆಲಸ ಮಾಡ್ತಾ ಇದೆ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದು ಎಲ್ಲರನ್ನೂ ಮುಖಂಡರುಗಳನ್ನ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಯಾರೂ ಜಗ್ಬಾರ್ದು, ರೈತರುಗಳು ಯಾರೂ ಜಗ್ಗಲ್ಲ. ಎಲ್ಲ ರೈತರುಗಳು ಮುಖಂಡರುಗಳೇ. ಯಾವುದೇ ಕಾರಣಕ್ಕೂ ನಾವು ಸುಂಕಾಪುರದ ಬಳಿ ಹೋಗ್ತೀವಿ, ಕಾಮಗಾರಿ ನಿಲ್ಲಿಸ್ತೀವಿ. 144 ಸೆಕ್ಷನ್ನ ಈ ಕೂಡಲೇ ವಾಪಸ್ ತಗೊಬೇಕು. ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ, ನೀವು ರಬ್ಬರ್ ಸ್ಟ್ಯಾಂಪ್ ಆಗಬೇಡಿ, DK ಶಿವಕುಮಾರ್ ಅವರ ರಬ್ಬರ್ ಸ್ಟ್ಯಾಂಪ್ ಆಗಬೇಡಿ, ರೈತರ ಪರ ರೈತರಿಗೆ ನ್ಯಾಯ ಕೊಡಿ, ನಮ್ಮ ನೀರು ನಮಗೆ ಉಳಿಸ್ಕೊಡಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀವಿ. ಸರ್, ಈಗ ರೈತರ ಪರ ಇರ್ತೀವಿ, ನಾವು ರೈತರ ಪರ ಇರ್ತೀವಿ, ಸಾರ್ವಜನಿಕರ ಪರ ಇರ್ತೀವಿ ಅಂತ ಹೇಳಿ ಶಾಸಕರು ಬರ್ತಾ ಇಲ್ಲ. ಈಗ ರೈತರ ಪರ ಇರ್ತೀವಿ ಅಂತ ಹೇಳಿ ಶಾಸಕರುಗಳು ಬರ್ತಾ ಇಲ್ಲ. ಅದ್ರ ಬಗ್ಗೆ ಶಾಸಕರುಗಳು ನಾಮರ್ದುಗಳಾಗಿದ್ದಾರೆ. ನಮ್ಮ ಜಿಲ್ಲೆ ಶಾಸಕರು DK ಶಿವಕುಮಾರ್ ಅವರಿಗೆ ನಮ್ಮ ಜಿಲ್ಲೆ ಅಡ ಇಟ್ಟು ನಾಮರ್ದುಗಳಾಗಿದ್ದಾರೆ. ಇದು ಅಂತೂ ದೇವ್ರು ಒಳ್ಳೇದು ಮಾಡಲ್ಲ, ರೈತರು ಶಾಪ ತಟ್ಟೆ ತಟ್ಟುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ದಿಲೀಪ್ ಕುಮಾರ್ ಅವರು ಹೇಳ್ತಾ ಇರುವಂತದ್ದು ನಮ್ಮ ಜಿಲ್ಲೆಯ ಶಾಸಕರು ನಾಮರ್ದರಾಗಿರುವಂತದ್ದು, ಎಲ್ಲರೂ ಕೂಡ DKಶಿಯ ಅಡಿಯಾಳಾಗಿದ್ದಾರೆ. ಆದ್ರಿಂದ ಅವರು ಹೋರಾಟಕ್ಕೆ ಬರ್ತಾ ಇಲ್ಲ. ರೈತರ ಪರ ಇರ್ತೀವಿ ಅಂತ ಹೇಳಿದಂತ ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, DKಶಿ ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಒಗ್ಗಟ್ಟಾಗಿ ನಿಂತಿದ್ರೆ ರೈತರು ಯಾವುದೇ ರೀತಿಯ ಕಷ್ಟಪಡುವಂತ ಕೆಲಸ, ಅವರು ನಮ್ಮೊಟ್ಟಿಗೆ ನಿಂತಿದ್ರೆ ನಾವು ಇಲ್ಲಿ ಕಷ್ಟಪಡುವಂತ ಕೆಲಸವೇ ಇರ್ತಿರ್ಲಿಲ್ಲ. ನಮ್ಮ ಜಿಲ್ಲೆಯ ನೀರು ನಮ್ಮ ಜಿಲ್ಲೆಯಲ್ಲೇ ಉಳಿತಿತ್ತು ಅಂತ ಹೇಳ್ಬಿಟ್ಟು ದಿಲೀಪ್ ಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಗುಬ್ಬಿ.